ಬಸವನ ಬಾಗೇವಾಡಿ ಕೆಪಿಸಿಸಿ ಆದೇಶದಂತೆ ವಿಜಯಪುರ ಜಿಲ್ಲೆಯ 17 ಬ್ಲಾಕ್ ಕಾಂಗ್ರೆಸ್ ಪದಾಧಿಕಾರಿಗಳ ಹಾಗೂ ಪ್ರಚಾರ ಸಮಿತಿಯ ಸದಸ್ಯರಿಗಾಗಿ ಮಾರ್ಚ್ 8ರಂದು ಜಿಲ್ಲಾ ಕೇಂದ್ರದಲ್ಲಿ ಒಂದು ದಿನದ ಬೃಹತ್ ಕಾರ್ಯಾಗಾರವನ್ನು ಆಯೋಜಿಸಲಾಗಿದೆ. ಬಸವನ ಬಾಗೇವಾಡಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಕಾಂಗ್ರೆಸ್ ಪ್ರಚಾರ ಸಮಿತಿಯ ಶರಣಪ್ಪ ಗೊಟಗಿ ಈ ವಿಷಯ ತಿಳಿಸಿದರು. ಮುಖ್ಯಾಂಶಗಳು: ಉದ್ದೇಶ: ಸರ್ಕಾರದ ಜನಪರ ಯೋಜನೆಗಳ ಕುರಿತು ಪದಾಧಿಕಾರಿಗಳಿಗೆ ಸಮಗ್ರ ಮಾಹಿತಿ ನೀಡುವುದು ಮತ್ತು ಪಕ್ಷದ ಸಂಘಟನೆಯನ್ನು ಬಲಪಡಿಸುವುದು. ಪ್ರಮುಖ ಅತಿಥಿಗಳು: ಕಾರ್ಯಕ್ರಮದಲ್ಲಿ ಪ್ರಚಾರ ಸಮಿತಿ ರಾಜ್ಯಾಧ್ಯಕ್ಷ ವಿನಯಕುಮಾರ ಸೊರಕೆ, ಜಿಲ್ಲಾ ಉಸ್ತುವಾರಿ ಸಚಿವ ಎಂಬಿ ಪಾಟೀಲ, ಸಚಿವ ಶಿವಾನಂದ ಪಾಟೀಲ ಸೇರಿದಂತೆ ಪ್ರಮುಖ ನಾಯಕರು ಭಾಗವಹಿಸಲಿದ್ದಾರೆ. ಉಪಸ್ಥಿತಿ: ಪತ್ರಿಕಾಗೋಷ್ಠಿಯಲ್ಲಿ ಶಂಕರಗೌಡ ಬಿರಾದಾರ್, ಎಂಎಂ ಮಿರ್ಜೆ, ಸುರೇಶ್ ಹಾರಿವಾಳ, ಕಮಲ್ ಸಾಬ್ ಕೊರಬು ಸೇರಿದಂತೆ ಹಲವು ಮುಖಂಡರು ಉಪಸ್ಥಿತರಿದ್ದರು. ಡಾಕ್ಟರ್ ಶರಣಪ್ಪ ಕೊಟ್ಟಿಗೆ ಅವರು ಚೀಫ್ ಕೋಆರ್ಡಿನೇಟರ್ ಕೆಪಿಸಿಸಿ ಅವರು ಆಗಮಿಸಿದ್ದಾರೆ. ಅವರಿಗೆ ನಾವು ಬಸವನ ಬಾಗೇವಾಡಿ ಮತಕ್ಷೇತ್ರದಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇವೆ. ಹಾಗೆ ಶ್ರೀ GS ಮಹಾಬಳೇಶ್ವರ ಅವರು ಕೋಆರ್ಡಿನೇಟರ್ ಕೆಪಿಸಿಸಿ ಅವರು ಕೂಡ ಬಂದಿದ್ದಾರೆ. ಅವರಿಗೆ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಹಾಗೆ SM ಮಿರ್ಜೆ ಅವರು ಜಿಲ್ಲಾಧ್ಯಕ್ಷರು ಪ್ರಚಾರ ಸಮಿತಿ ವಿಜಯಪುರ, ಅವರು ಕೂಡ ಸ್ವಾಗತ ಬಯಸ್ತಾ ಇದ್ದೇವೆ. ಹಾಗೆ ಶ್ರೀ ನಾವು ಮಾರ್ಚ್ 8ನೇ ತಾರೀಕಿಗೆ ಪ್ರಚಾರ ಸಮಿತಿಯ ಒಂದು ಕಾರ್ಯಾಗಾರವನ್ನು ಹಮ್ಮಿಕೊಂಡಿದ್ದೇವೆ. ಹಿರಿಯರು ಹೇಳಿದಾಗೆ ನಾವು ಮಾರ್ಚ್ ಕಾರ್ಯಾಗಾರದ ಉದ್ದೇಶ ಮತ್ತು ತಾತ್ಪರ್ಯ ಏನಂತಂದ್ರೆ, ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ಸುದೀರ್ಘ ಆಡಳಿತದಲ್ಲಿ ನಾವು ಅವಲೋಕನ ಮಾಡಿದಾಗ, ವಿಚಾರ ಮಾಡಿದಾಗ ನಮ್ದು ಏನಾಗೈತೆ ಅಂದರೆ, ಕಾಂಗ್ರೆಸ್ ಪಕ್ಷ ಕೇವಲ ಕೆಲಸಗಳನ್ನು, ಕಾರ್ಯವನ್ನು, ಜನೋಪಕಾರಿ ಕೆಲಸಗಳನ್ನು ಮಾಡ್ಕೊತ ಬಂದಿದ್ದೇವೆ ಹೊರತು ಯಾವುದೇ ರೀತಿಯ ಡಾಂಬಿಕ ಮತ್ತು ಆಡಂಬರ ಪ್ರಚಾರ ಮಾಡಿಲ್ಲ. ಇದು ನಮ್ಮ ಕಾಂಗ್ರೆಸ್ ಪಕ್ಷದ ಒಂದು ಏನೋ ಅದು ಹಿನ್ನೆಲೆ. ಅದು ಕೇವಲ ಪ್ರಚಾರವನ್ನು ಮಾಡಲಾರದ ಒಂದು ಹಿನ್ನೆಲೆ ಅನಿಸುತ್ತೆ. ಈಗೇನಾಗೈತೆ ಅಂದ್ರೆ, ನಾವು ಕಟ್ಟಿದಂಥ ಬಿಲ್ಡಿಂಗು, ನಾವು ಕಟ್ಟಿದಂಥ ಒಂದು ಸ್ಮಾರಕ, ನಾವು ಕಟ್ಟಿದಂಥ ಒಂದು ಇತಿಹಾಸ ಏನೈತಲ್ಲ, ಅದಕ್ಕೆ BJP ಅವರು ಕೇವಲ ಸುಣ್ಣ ಬಣ್ಣವನ್ನು ಹಚ್ಚಿ ಏನು ಮಾಡಕತ್ತಾರಂದ್ರೆ ಪ್ರಚಾರನ ಗಿಡಿಸ್ಕೊಳಕತ್ತಾರ. ಏನೂ ಮಾಡಿಲ್ಲ. ನಾವು ಇತಿಹಾಸದ ಉದ್ದಕ್ಕೂ ನಾವೇನಾದರೂ ಒಂದು ಯೋಜನೆಯನ್ನು ಕೊಡುಗೆ ಕೊಟ್ಟಾಗ ಅದನ್ನು ಮಾಡ್ತಕ್ಕಂಥ ವ್ಯವಸ್ಥೆ BJP ಅವರು ಮಾಡಿದ್ದಾರೆ. ತಮ್ಮಿಂದ ನನ್ನಿಂದ ಏನು ಸಾಧನೆ ಅನ್ನೋದನ್ನು ಅವ್ರ ಹತ್ರ ಶೂನ್ಯ ಐತಿ. ಅದಕ್ಕೋಸ್ಕರ ನಾವೇನು ಮಾಡಿದ್ದೇವೆ ಅಂದ್ರೆ, ಪಂಚ ಗ್ಯಾರಂಟಿಗಳನ್ನು ಕೊಟ್ಟಿವಿ. ಪಂಚ ಗ್ಯಾರಂಟಿಗಳನ್ನು ನೇರವಾಗಿ ಜನರಿಗೆ ಪ್ರತಿ ಫಸಲಿದ್ದ ಮನೆಗೆ ಮುಟ್ಟಬೇಕಂತ ವಿಚಾರ ನಮ್ಮ ಭಾಷೆಗಳು ಹೇಳ್ಬೇಕಂದ್ರೆ, ಅಂದ್ರೆ ಪ್ರತಿ ಮನೆಗೂ ಆ ಪಂಚ ಗ್ಯಾರಂಟಿ ಯೋಜನೆ ಇಡೀ ರಾಜ್ಯದಲ್ಲೇ ಮುಟ್ಟಕತ್ತೈತಿ. ಆ ಯೋಜನೆ ಮುಟ್ಟಿದ್ರು ಕೂಡ ನಮ್ಮ ಕಾರ್ಯಕರ್ತರಿಗೆ ಇದು ಏನು ಯೋಜನೆ ಅನ್ನೋದು ಎಷ್ಟೋ ಜನರಿಗೆ ಗೊತ್ತಿಲ್ಲ. ಇದು ಸರ್ಕಾರದ ಯೋಜನೆ ಒಪ್ಕೊಳ್ಳೋಣ, ಆದರೆ ಆ ಯೋಜನೆ ಜಾರಿಗೆ ತಂದವರು ಯಾರು? ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು, DK ಶಿವಕುಮಾರ್ ಸಾಹೇಬರು, ಎಲ್ಲ ಕಾಂಗ್ರೆಸ್ ಮುಖಂಡರು, ಸೋನಿಯಾ ಗಾಂಧಿ ಅವರು, ಖರ್ಗೆ ಸಾಹೇಬರ ಯಾದಿಯಾಗಿ, ರಾಹುಲ್ ಗಾಂಧಿ ಅವರು ಯಾದಿಯಾಗಿ ಒಂದು ಯೋಜನೆಯನ್ನು ಕರ್ನಾಟಕದಲ್ಲಿ ಪ್ರತಿ ಮನೆಗೂ ಮುಟ್ತಕ್ಕಂಥ ಈ 5 ಯೋಜನೆಗಳನ್ನು ತಂದ್ರಲ್ಲ, ಇದೇ ಯೋಜನೆಗಳನ್ನು ಇನ್ನೂ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಿಗೆ ಸರಿಯಾಗಿ ಮುಟ್ಟಿಲ್ಲ. ವಿಶೇಷವಾಗಿ ನಾವು ಏನೇನು ಘೋಷಣೆಗಳು ಮಾಡಿದ್ದೀವಿ ಅದನ್ನು ಅನುಷ್ಠಾನಕ್ಕೆ ತಂದಿದ್ದಷ್ಟೇ ಅಲ್ಲದೆ ಸಂವಿಧಾನಕ್ಕೆ ವಿರುದ್ಧವಾಗಿ ಏನೇನು ಘಟನೆಗಳು ನಡೀತಾವೋ ಅದರ ತಿಳುವಳಿಕೆಗಳನ್ನು ಕೂಡ ನಾವು ಕೊಡ್ತಾ ಇದ್ದೀವಿ. ಇವತ್ತು ನಮಗೆಲ್ಲರಿಗೂ ಮನಸ್ಸಿಗೆ ಭಾಳ ಇತ್ತೀಚಲಾಗಿದೆ, ಇದು ಸತತ ನಡೆದ. ಆದರೆ ಇವತ್ತು ಅಮೇರಿಕದ ಅಧ್ಯಕ್ಷರು ಟ್ರಂಪ್ ಹಾಗೂ ನಾವೇನು ಮಹಾನ್ ದೇಶಭಕ್ತ ಅಂತ ಹೇಳ್ಕೊತಾರೆ ನರೇಂದ್ರ ಮೋದಿಯವರ ಒಪ್ಪಂದ ಈ ದೇಶಕ್ಕೆ ಭಾಳ ಮಾರಕವಾಗಿದೆ. ಯಾವುದೇ ಒಂದು ಒಪ್ಪಂದ ಆಗಬೇಕಾದ್ರೆ ಅದು ಡಿಬೇಟ್ ಆಗಬೇಕು ಪಾರ್ಲಿಮೆಂಟ್ನಲ್ಲಿ, ಸುದೀರ್ಘ ಅದ್ರ ಬಗ್ಗೆ ಚರ್ಚೆ ಆದ ನಂತರ ಅದನ್ನು ಅನುಮೋದನೆ ಕೊಡಬೇಕು. ಅದು ಯಾವುದೂ ಪ್ರಕ್ರಿಯೆಗಳು ನಡೆದಿಲ್ಲ. ಹಾಗೆಯೇ ಸಂವಿಧಾನಾತ್ಮಕವಾಗಿ ಏನೇನು ಅವರು ವಿರೋಧಿ ಕ್ರಮಗಳನ್ನು ತಗೋತಾರೆ, ನಿಮ್ಮ ಮಾಧ್ಯಮದವರಿಗೆ ನನಗಿನ್ನ ಹೆಚ್ಚು ಗೊತ್ತಲ್ಲ. ಈಗ ಅದನ್ನು ಮಾಡಿದರು. ಪ್ರೈಮ್ ಮಿನಿಸ್ಟರ್ ಕೇರ್ ಫಂಡ್, ಅದನ್ನು ನಾವು ಯಾರೂ ಲೆಕ್ಕ ಕೇಳೋಕ್ಕೆ ಹಕ್ಕ ಇಲ್ಲ ಅಂತ ಹೇಳ್ತಾರೆ ಅವರು. ಅಂದರೆ ನಮ್ಮ ದೇಶದ ಲಾಂಬಣ ಚಿನ್ನನ ಯೂಸ್ ಮಾಡ್ಯಾರ ಅವರು. ಪ್ರಧಾನಮಂತ್ರಿ ದೇಶಕ್ಕಿದ್ದವ, ಯಾವುದೇ ಪಕ್ಷದ್ದಲ್ಲ. ನಮ್ಮ ದೇಶದ ಸಾಮಾನ್ಯ ಜನ ಎಲ್ಲರೂ ಅದಕ್ಕೆ ದುಡ್ಡು ಕೊಟ್ಟಿವಿ. ಕೋವಿಡ್ ಆದಾಗ ಕಾಂಗ್ರೆಸ್ನವರು ಭಾಳ ಜನ ಪಕ್ಷಾತೀತವಾಗಿ, ಜಾತ್ಯತೀತವಾಗಿ ಎಲ್ಲರೂ ದುಡ್ಡು ಕೊಟ್ಟಿವಿ. ಅದನ್ನು ನಮ್ಗೆ ಕೇಳೋಕೆ ಹಕ್ಕಿಲ್ಲ ಅಂತಾರೆ.